ಟೀಮ್ ಮಲ್ಲಯ್ಯ ತಂಡ ಅಮ್ಮ ಫೌಂಡೇಶನ್ ನೇತೃತ್ವದ ನಮ್ಮ ರೋಹಿತ್ ಕೆಂಪೇಗೌಡ ಸರ್ ನೇತೃತ್ವದಲ್ಲಿ ಬರ್ತಾ ಇದ್ವಿ. ಈ ವರ್ಷದ ವಿಶೇಷತೆ ಏನು ಅಂತಂದ್ರೆ ಕೈಲಾಸ ಬಾಗಿಲಿಗೆ 108 ಕೆಜಿ ಪ್ಲಸ್ ಇರುವಂತ ಒಂದು ಗಂಟೆಯನ್ನು ಕೊಡಿಸಬೇಕು ಅಂತ ಕರ್ನಾಟಕದ ಮರಗಾಲು ಮಲ್ಲಯ್ಯಗಳ ತಂಡದ ಮೆಂಟರ್ ಆಗಿರುವಂತಹ ನಮ್ಮ ಲಕ್ಷ್ಮಣ್ ಮತ್ತೆ ಕೃಷ್ಣ ಅವರು ಇಬ್ರು ಜೋಡೆತಿದ್ದಂಗೆ ಅವರು ತೀರ್ಮಾನ ಮಾಡಿದ್ದಾರೆ. ಸೊ ಅವರಿಗೆ ಸಾಥ್ ಕೊಡ್ಲಿಕ್ಕೆ ನಮ್ಮ ರೋಹಿತ್ ಕೆಂಪೇಗೌಡ ಸರ್ ವಿಕೆ ಸರ್ ಇದ್ದಾರೆ. ಜೊತೆಗೆ ನಮ್ಮ ಟೀಮ್ ಮಲ್ಲಯ್ಯ ಬೆಂಗಳೂರು ತಂಡದ ಮೆಂಟರ್ ಆಗಿರುವಂತ ನಾರೋಜಿ ಸರ್, ದೀಪಕ್ ಮತ್ತೆ ಪೂಜಾ ಮತ್ತೆ ಅವರ ಮಾವನವರು ಹಾಗೆ ನಮ್ಮ ಚಂದ್ರಕಾಂತ್ ಸರ್. ವಿಶೇಷವಾಗಿ ನಾವು ಕಳೆದ 11 ವರ್ಷಗಳಿಂದ ಬರ್ತಾ ಇದ್ವಿ. ಈಗ ಈ ನಮ್ಮ ಒಂದು ಬದುಕಿನ ಸಾರ್ಥಕತೆ ಅಂತಂದ್ರೆ ಇಂತ ಸಲ್ಲಿಸ್ತಾ ಇರುವಂತಹ ದೊಡ್ಡ ಸೇವೆಯಲ್ಲಿ ನಮ್ದು ಒಂದು ಅಳಿಲು ಸೇವೆ ಸಲ್ತಾ ಇದೆ ಅನ್ನೋದೇ ಸಂತೋಷ. ಇವತ್ತಿನ ದಿನ ವಿಶೇಷವಾಗಿ ನಾವು ಇಒ ಅವರಿಗೆ ಮೀಟ್ ಮಾಡಿ ಪರ್ಮಿಷನ್ ತಗೊಂಡ್ ಬಂದಿದ್ವಿ. ಇವಾಗ ಅದು ಮೆಜರ್ಮೆಂಟ್ ತಗೊಂಡು ನೆಕ್ಸ್ಟ್ ಎಲ್ಲ ಅನ್ಕೊಂಡಂಗ ಆಯ್ತು ಅಂದ್ರೆ 2026ನೇ ಇಸ್ವಿ ಜನವರಿ 1ನೇ ತಾರೀಕು ನಾವು ಇನ್ಸ್ಟಾಲ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಅದಕ್ಕೆ ಮಲ್ಲಯ್ಯ ಯಾವ ರೀತಿ ಸಾಥ್ ಕೊಡ್ತಾನೆ, ನಮ್ಗೆ ಯಾವ ರೀತಿ ಪ್ರೇರಣೆ ಕೊಡ್ತಾನೆ, ಆಶೀರ್ವಾದ ಮಾಡ್ತಾನೆ ಅನ್ನೋದ್ರ ಮೇಲೆ ಡಿಪೆಂಡ್. ಈಗ ಹೋದ ತಕ್ಷಣನೇ ನಾವು ಅದನ್ನ ರೆಡಿ ಮಾಡ್ತೀವಿ. ಸಾಧ್ಯ ಆಯ್ತು ಅಂತಂದ್ರೆ ನಮ್ಮ ರೋಹಿತ್ ಸರ್ದ್ ಏನೋ ಒಂದು ಕಾನ್ಸೆಪ್ಟ್ ಇದೆ, ಆ ಕಾನ್ಸೆಪ್ಟ್ ಡಿಸೈನ್ ಮಾಡ್ಕೊಂಡು ಇಡೀ ನಾಡಿನಾದ್ಯಂತ ಕೇಳುವ ರೀತಿಯಲ್ಲಿ ಈ ಒಂದು ಗಂಟೆ ಎಲ್ಲರಿಗೂ ಅವ್ರವ್ರ ಊರಿನ ದರ್ಶನ ಮಾಡಿಸ್ಕೊಂಡ್ ಬರ್ಬೇಕನ್ನುವಂಥದ್ದು ಇದೆ. ಯಾಕಂದ್ರೆ ನಾವು ಮಲ್ಲಯ್ಯನ ಮಹಾಮನೆ ಅಂತ ಮಾಡಿದ್ವಿ. ಇಡೀ ನಾಡಿನಾದ್ಯಂತ ಅದು ಒಂದು ಅತಿ ದೊಡ್ಡ ಸದ್ದನ್ನ ಮಾಡ್ತು. ಆ ನಿಜ ದಾಸೋಹಿಯ ಮಹಿಮೆಯನ್ನ ಇಡೀ ಕರ್ನಾಟಕಕ್ಕೆ ತಿಳಿಸ್ಪಟ್ಟು ಅದೇ ರೀತಿ ಈ ಒಂದು ಕೈಲಾಸ ಬಾಗಿಲಿನ ಗಂಟೆ, ಯಾಕಂದ್ರೆ ಲಕ್ಷಾಂತರ ಜನ ಶಿವರಾತ್ರಿ ಟೈಮಲ್ಲಿ ಮತ್ತೆ ಯುಗಾದಿ ಟೈಮಲ್ಲಿ ಲಕ್ಷ ಜನ ಬರ್ತಾರೆ. ಆ ಗಂಟೆಯನ್ನ ಹೊಡೆಯೋದು, ಅವರು ಮುಕ್ತಿಯನ್ನು ಪಡೆಯುವಲಿಕ್ಕೆ ನಮ್ದು ಒಂದು ಅಳಿಲು ಸೇವೆಯನ್ನು ಸಲ್ತಾ ಇದೆ. ಅದು ನಿಜಕ್ಕೂ ಪರಮಾತ್ಮನಿಗೆ ಸಲ್ಲಿಸುವಂತ ಒಂದು ಸೇವೆ. ಹೀಗಾಗಿ ಈ ಸೇವೆ ನಮ್ಮಿಂದ ಆಗ್ತಾ ಇದೆ ಅನ್ನೋದೇ ನಮಗೆ ನಮ್ಮ ಬದುಕಿನ ಅತ್ಯಂತ ಸೌಭಾಗ್ಯದ ದಿನ ಅಂತ ಹೇಳ್ಬೋದು. ಆದಷ್ಟು ಬೇಗನೆ ಆ ದಿನ ಕೂಡಿ ಬರಲಿ ಅಂತ ಕೇಳ್ಕೊಳ್ತಾ ಇದೀವಿ. ಶ್ರೀಶೈಲ ಮಲ್ಲಿಕಾರ್ಜುನ್ ಮಹಾರಾಜ್ ಕಿ ಜೈ. ಶ್ರೀಶೈಲ ಮಲ್ಲಿಕಾರ್ಜುನ್ ಮಹಾರಾಜ್ ಕಿ ಜೈ. ಮಹಾರಾಣಿ ಕೆ ಜೈ.